5 ದಶಕಗಳ ಕಾಲ ಕಾಂಗ್ರೆಸ್ನಲ್ಲಿದ್ದಂತಹ ಎಸ್.ಎಂ. ಕೃಷ್ಣ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ ಮೇಲೆ ಇದೀಗ ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಾರಂತೆ. ಇದ್ರ ಬಗ್ಗೆ ಇದೀಗ ಬರ್ತಿರುವಂತಹ ಸುದ್ದಿ, ಕೃಷ್ಣ ಭಾರತೀಯ ಜನತಾ ಪಕ್ಷ ಸೇರ್ಪಡೆಗೆ ಎಲ್ಲ ಹಂತದ ಮಾತುಕತೆ ಕೂಡ ಮುಕ್ತಾಯ ಆಗಿದೆಯಂತೆ. ಈ ಬಗ್ಗೆ ಕಲಬುರಗಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಬಿ.ಎಸ್. ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟರು. ನನಗೆ ಪ್ರಧಾನಿ ಮೋದಿ ಬಗ್ಗೆ ಅಪಾರ ಗೌರವ ಇದೆ, ಹೀಗಾಗಿ ನಾನು ಬಿಜೆಪಿಗೆ ಸೇರ್ಪಡೆಯಾಗುತ್ತಿದ್ದೇನೆ. ಯಡಿಯೂರಪ್ಪ ಭೇಟಿಯ ವೇಳೆ ಮನದಾಳ ವ್ಯಕ್ತಪಡಿಸಿದ್ರು ಎಸ್.ಎಂ. ಕೃಷ್ಣ ಅನ್ನೋ ಮಾತು. ಶ್ರೀನಿವಾಸ್ ಪ್ರಸಾದ್ ಕೃಷ್ಣ ಸೇರ್ಪಡೆಯಿಂದ ಈಗ ಬಿಜೆಪಿಗೆ ಆನೆ ಬಲ ಬಂದಿದೆ. ಮಂಡ್ಯ, ಚಾಮರಾಜನಗರ, ಮೈಸೂರು ಭಾಗದ ಇನ್ನೂ ಹಲವು ಕಾಂಗ್ರೆಸ್ಸಿಗರು ಈಗ ಬಿಜೆಪಿಯನ್ನ ಸೇರ್ಪಡೆಯಾಗ್ತಿದ್ದಾರಂತೆ. ಕಲಬುರಗಿಯಲ್ಲಿ ಎಲ್ಲದರ ಬಗ್ಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ಎಸ್. ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಎಸ್, ಕರ್ನಾಟಕದ ರಾಜಕೀಯದಲ್ಲಿ ಆಗುತ್ತಿರುವಂತಹ ಇತ್ತೀಚಿನ ಟ್ವಿಸ್ಟ್ ಅಂಡ್ ಟರ್ನ್ಸ್, ಎಸ್ಪೆಷಲಿ ಕಾಂಗ್ರೆಸ್ನಿಂದ ಭಾರತೀಯ ಜನತಾ ಪಕ್ಷಕ್ಕೆ ಮೂವ್ ಆಗ್ತಿರುವ ಹಲವಾರು ನಾಯಕರು ಹಳೆ ಮೈಸೂರು ಭಾಗದಲ್ಲಿ ಇದು ಹೆಚ್ಚು ಬೆಳವಣಿಗೆ ಪಡ್ಕೋತಾ ಇದೆ. ಕಲಬುರಗಿಯಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಬಿ.ಎಸ್. ಯಡಿಯೂರಪ್ಪನವರ ಮಾತಿದಾಗಿತ್ತು. ಶ್ರೀನಿವಾಸ್ ಪ್ರಸಾದ್ ಅವರು ಒಂದು ಕಡೆ, ನಂಜನಗೂಡು ಭಾಗದಲ್ಲಿ, ಇನ್ನು ಮಂಡ್ಯ ಭಾಗದಲ್ಲಿ ಕೃಷ್ಣ ಅವರ ಸೇರ್ಪಡೆ ಬಿಜೆಪಿಗೆ ಆನೆ ಬಲ ಬಂದಿದೆಯಂತೆ. ಮೋದಿ ಅವರು ನೋಟ್ ರದ್ದತಿ ಆದ್ಮೇಲೆ ಅವರ ದೂರವಾಣಿ ಮೂಲಕ ಮೋದಿ ಅವರನ್ನ ಸಂಪರ್ಕ ಮಾಡಿದ್ರು, ಮಾತುಕತೆ ಆಡಿದ್ದಾರೆ. ಮೋದಿ ಅವರ ಬಗ್ಗೆ ಅಪಾರವಾದ ಗೌರವ ಇದೆ. ಸೊ ಈ ಮೋದಿ ನೇತೃತ್ವದ ಸರ್ಕಾರ ದೇಶಕ್ಕೆ ಒಳ್ಳೇದು ಮಾಡುತ್ತೆ ಅನ್ನುವಂತ ಅದಮ್ಯವಾದಂತಹ ಒಂದು ವಿಶ್ವಾಸ ಅವರಿಗೆ. ಚುನಾವಣೆ 1 ವರ್ಷ ಇರುವಂತಹ ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಸೇರ್ಪಡೆ, ಎಸ್.ಎಂ. ಕೃಷ್ಣ ಅವರು ಬಿಜೆಪಿಯನ್ನು ಸೇರುವಂತದ್ದು ನಮಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಂತಾಗಿದೆ. ಆ ಮಂಡ್ಯ, ಮೈಸೂರು, ಚಾಮರಾಜನಗರ ಭಾಗದಲ್ಲಿ ಅನೇಕ ಜನ ಕಾಂಗ್ರೆಸ್ ಮುಖಂಡರು ಸಹ ಕೃಷ್ಣ ಅವ್ರ ಜೊತೆ ಕಾಂಗ್ರೆಸ್ ಪಕ್ಷ ಬಿಡೋದಕ್ಕೆ ಸಾಲಾಗಿ ನಿಂತಿದ್ದಾರೆ. ಹಿಂದಿನ ಯಡಿಯೂರಪ್ಪನವನೇ, ಈಗಿರೋ ಯಡಿಯೂರಪ್ಪನವರು ಅವರೇನೆ. ಮತ್ತೆ ನಾವೊಂದು ರಾಷ್ಟ್ರೀಯ ಪಕ್ಷ ಸರ್, ಎಲ್ಲರೂ ಒಟ್ಟಾಗಿ ಹೊಂದ್ಕೊಂಡು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಸರಿಪಡಿಸಿಕೊಂಡು ರಾಜ್ಯದ ಜನರ ಹಿತ ದೃಷ್ಟಿಯಿಂದ, ಪಕ್ಷವನ್ನು ಅಧಿಕಾರಕ್ಕೆ ತರೋ ದೃಷ್ಟಿಯಿಂದ ನಾವು ಹೊಂದ್ಕೊಂಡು ಹೋಗಬೇಕಾಗುತ್ತೆ. ಅದಕ್ಕೆ ನಾನು ಸದಾ ಸಿದ್ಧ ಇದ್ದೇನೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕಲಬುರಗಿಯಿಂದ ಪ್ರವೀಣ್ ರೆಡ್ಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಪ್ರವೀಣ್. ಗುಡ್ ಮಾರ್ನಿಂಗ್ ಹರೀಶ್. ಯಡಿಯೂರಪ್ಪನವರು ತುಂಬಾ ರಿಲ್ಯಾಕ್ಸ್ ಆಗಿ, ಜೊತೆಗೆ ಒಂದ್ ರೀತಿ ಕಾನ್ಫಿಡೆಂಟ್ ಆಗಿ ಮಾತಾಡ್ತಿರುವಂಗೆ ಕಾಣಿಸ್ತಾ ಇದೆ. ಹೌದು ಹರೀಶ್, ಈಗಾಗಲೇ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಬಿಜೆಪಿಗೆ ತೆಕ್ಕೆಗೆ ತೆಗೆದುಕೊಂಡ ನಂತರ ಒಂದು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಪಕ್ಷ ಈಗಾಗಲೇ ಪ್ರಬಲ ಆಗಲು ಈಗ ಎಸ್.ಎಂ. ಕೃಷ್ಣ ಅವರನ್ನು ಬಿಜೆಪಿಗೆ ಕರೆತರಲು ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳು ಈಗಾಗಲೇ ನಡೆಸಿದೆ. ಸೊ ಈ ಕುರಿತು ಇವತ್ತು ಬಿ.ಎಸ್. ಯಡಿಯೂರಪ್ಪ ಕಲಬುರಗಿಯಲ್ಲಿ ಒಂದು ಪತ್ರಕರ್ತರ ಜೊತೆ ಸುದ್ದಿಗೋಷ್ಠಿ ಕೂಡ ನಡೆಸಿದ್ರು. ಈ ಸಂದರ್ಭದಲ್ಲಿ ಅವರು ಎಸ್.ಎಂ. ಕೃಷ್ಣ ಅವರು ಒಂದು ನರೇಂದ್ರ ಮೋದಿ ಅವರ ಒಂದು ಕಾರ್ಯವೈಖರಿಯನ್ನು ಮೆಚ್ಚಿ ಈಗಾಗಲೇ ಬಿಜೆಪಿಗೆ ಬರಲು ಈಗಾಗಲೇ ಸಿದ್ಧರಾಗಿದ್ದಾರೆ. ಈಗಾಗಲೇ ಒಂದು ಹಂತದ ಮಾತುಕತೆ ಕೂಡ ಮುಗಿದಿದೆ. ಇನ್ನು ನಾಳೆ ನಾನೇ ಖುದ್ದು ಎಸ್.ಎಂ. ಕೃಷ್ಣ ಅವರನ್ನು ಹೋಗಿ ಭೇಟಿಯಾಗಿ ಮುಂದಿನ ನಿರ್ಧಾರಗಳಂದ್ರೆ ಯಾವ ರೀತಿಯಾದಂತಹ, ಯಾವಾಗ ಪಕ್ಷಕ್ಕೆ ಸೇರ್ಪಡೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ಚರ್ಚೆಯನ್ನು ಮಾಡ್ತೀನಿ ಅಂತ ಹೇಳಿದರು. ಎಲ್ಲೋ ಒಂದ್ ಕಡೆ ಆ ಒಂದು ಭಾಗದಲ್ಲಿ ಬಿಜೆಪಿಗೆ ಅಷ್ಟೊಂದು ಕಾರ್ಯಕರ್ತರಿಲ್ಲ. ಹೀಗಾಗಿ ಆ ಒಂದು ಭಾಗದಲ್ಲಿರುವಂತಹ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಪ್ರಮುಖ ನಾಯಕರನ್ನು ಬಿಜೆಪಿಗೆ ಕರೆತರುವ ಮೂಲಕ ಬಿಜೆಪಿ ಆ ಒಂದು ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಒಂದು ಪ್ರಬಲ ಒಂದು ಪೈಪೋಟಿ ಏರ್ಪಡಿಸಲು ಈಗಾಗಲೇ ಒಂದು ವೇದಿಕೆಯನ್ನು ಯಡಿಯೂರಪ್ಪ ಅವರು ಈಗಾಗಲೇ ಸಿದ್ಧ ಮಾಡಿಕೊಳ್ತಾ ಇದ್ದಾರೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಪ್ರವೀಣ್ ರೆಡ್ಡಿ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ಇದ್ರ ಬಗ್ಗೆ ರಾಜಕೀಯ ವಿಶ್ಲೇಷಣೆ ಮಾಡೋದಕ್ಕೆ ನನ್ನ ಜೊತೆ ನನ್ನ ಕೊಲೀಗ್ ಪೊಲಿಟಿಕಲ್ ಬ್ಯೂರೋ ಇಂದ ರವೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ರವೀಶ್. ಗುಡ್ ಮಾರ್ನಿಂಗ್ ಹರೀಶ್, ಹೇಳಿ. ಹಲವಾರು ಬಾರಿ ನಾವು ನೋಡಿದ್ವಿ ಆಪರೇಷನ್ ಕಮಲ ಅಂದಾಗ ತುಂಬಾ ಜನ ಬಿಜೆಪಿ ಬಂದಂತಹ ಕ್ಷಣಗಳನ್ನು ಕರ್ನಾಟಕ ನೋಡಿದೆ. ಈಗ ದೊಡ್ಡ ಮಟ್ಟದ ರಾಜಕಾರಣಿಗಳ ಸರದಿ ಅಂತ ಅನಿಸ್ತಾ ಇದೆ. ಟೆಲ್ ಮಿ,
ಭಾರತೀಯ ಜನತಾ ಪಕ್ಷಕ್ಕೆ ಅವರೆಲ್ಲ ಹೋಗ್ತಿದ್ದಾರೆ ನಿಜ, ಬಟ್ ಆ ಭಾರತೀಯ ಜನತಾ ಪಕ್ಷದಲ್ಲಿರುವಂತ ದೊಡ್ಡ ದೊಡ್ಡ ನಾಯಕರೇನಿದ್ದಾರೆ ಇದಕ್ಕೆ ಅವರ ಒಪ್ಪಿಗೆಯೂ ಇದೆಯೋ? ಏನಾಗ್ಬೋದು ಆ ಪಕ್ಷದಲ್ಲಾಗ? ಹರೀಶ್, ಇದೊಂದು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಬಗ್ಗೆ ಸೇರ್ಪಡೆ ಬಗ್ಗೆ ಒಂದು ಸಾಕಷ್ಟು ಚರ್ಚೆ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ಬಗ್ಗೆ ಎಸ್.ಎಂ. ಕೃಷ್ಣ ಅವರನ್ನ ಒಂದು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋ ದೃಷ್ಟಿಯಿಂದನೂ ಕೂಡ ಸಾಕಷ್ಟು ಚರ್ಚೆ ನಡೆದು ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಇನ್ನೂ ಕೂಡ ಅದು ಕನ್ಫರ್ಮ್ ಆಗಿಲ್ಲ. ಆದ್ರೆ ಪ್ರಮುಖವಾಗಿ ಈಗಾಗಲೇ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಅಂದ್ರೆ ಕೆಲ ಹಿರಿಯ ನಾಯಕರುಗಳು ಕೂಡ ಬಿಜೆಪಿಯಲ್ಲಿ ಇದ್ದಾರೆ. ಹಾಗಾಗಿ ಅವ್ರದ್ದು ಒಪ್ಪಿಗೆ ಏನಾದ್ರು ಸಿಕ್ಕಿದೆಯೋ ಇಲ್ವೋ ಅನ್ನೋದು ಕೂಡ ಇನ್ನೂ ಕೂಡ ಸ್ಪಷ್ಟ ಆಗ್ಬೇಕಾಗಿದೆ. ಆದ್ರೆ ಈಗ ಯಡಿಯೂರಪ್ಪನವರ ಒಂದು ಹೇಳಿಕೆಗಳನ್ನ ನೋಡೋದಾದ್ರೆ ನಿಜಕ್ಕೂ ಕೂಡ, ಯಾಕಂದ್ರೆ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಎಸ್.ಎಂ. ಕೃಷ್ಣ ಅವರು ಬಿಜೆಪಿಗೆ ಸೇರ್ಪಡೆ ಆಗೋದು ಖಚಿತ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಯಡಿಯೂರಪ್ಪನವರ ಒಂದು ಹೇಳಿಕೆಯನ್ನ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಇಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಯಾವುದೇ ರೀತಿಯ ವಿರೋಧ ಕೂಡ ವ್ಯಕ್ತ ಆಗಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಹರೀಶ್. ಬಟ್ ವಲಸಿಗರು ಮತ್ತು ಮೂಲ ಪಕ್ಷದ ಕಾರ್ಯಕರ್ತರ ನಡುವೆ ಅಗೈನ್ ಬುಗಿಲೇಳುವಂತ ಚಾನ್ಸಸ್ ಇದೆಯಾ? ಹರೀಶ್, ಇದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನಿರ್ಧಾರ ಆಗಿರೋದ್ರಿಂದ ಅದಕ್ಕೆ ಯಾವುದೇ ರೀತಿಯ ಒಂದು ತೊಂದರೆ ಆಗೋದಿಲ್ಲ ಅಂತ ಕೂಡ ಹೇಳಲಾಗ್ತದೆ. ಆದ್ರೆ ಒಂದು ವೇಳೆ ಏನಾದ್ರು ಎಸ್.ಎಂ. ಕೃಷ್ಣ ಅವರನ್ನ ಅನುಸರಿಸಿಕೊಂಡು ಅವರ ಹಿಂದೆ ಕೂಡ ಬರ್ತಾ ಇರತಕ್ಕಂತ ಸಂದರ್ಭದಲ್ಲಿ ಸಾಕಷ್ಟು ಸ್ಥಳೀಯ ಮುಖಂಡರುಗಳು ಮತ್ತೆ ಒಂದು ರಾಜ್ಯ ನಾಯಕರುಗಳು ಕೂಡ ಸೇರ್ಪಡೆ ಆದ್ರೆ ನಿಜಕ್ಕೂ ಕೂಡ ಸಮಸ್ಯೆ ಒಂದು ರಾಜಕೀಯ ಪಕ್ಷ ಆಗುತ್ತೆ. ಹಾಗಾಗಿ ಅದನ್ನೆಲ್ಲವೂ ಕೂಡ ಮ್ಯಾನೇಜ್ ಮಾಡುವ ಒಂದು ಶಕ್ತಿ ಒಂದು ಪಕ್ಷಕ್ಕೆ ಇರಬೇಕಾಗುತ್ತೆ. ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಹರೀಶ್. ಥ್ಯಾಂಕ್ ಯು ಸೊ ಮಚ್ ರವೀಶ್, ನಿಮ್ಮ ಎಲ್ಲ ಮಾಹಿತಿಗಾಗಿ. ಯಾರ್ಯಾರಿದ್ದಾರೆ ಓದಕ್ಕೆ ಬಂದಿದ್ದಾರೆ ಅವ್ರನ್ನ ನಿಯಮಿತವಾದ ವಿಚಾರಣೆಗೆ ಒಳಪಡಿಸೋ ಅಥವಾ ID ಕಾರ್ಡ್ ಪೊಲೀಸ್ನವರೇ ಇಶ್ಯೂ ಮಾಡೋ ಏನಾರೋ ಒಂದನ್ನು ಮಾಡಿ ಕಂಟ್ರೋಲಲ್ಲಿ ಇಟ್ಕೋಬೇಕು, ಹೇಳಬೇಕು. ಇವ್ರನ್ನ ಸುಮ್ಮನೆ ನಮ್ಮವ್ರು ಕೆಣಕಿದ್ರೆ ನಮ್ಮವ್ರಿಗೂ ಮಾಡಿ, ನಾನು ಬೇಡ ಅಂದಿಲ್ಲ, ನಾನೇನು ಅದನ್ನು ಹೇಳಿಲ್ಲ. ಆದರೆ ಮುಖಾಮೂತಿ ನೋಡದೆ ಮಾಡಿ ವೀಸಾ ಎಕ್ಸ್ಪೈರ್ ಆಗಿದ್ದವ್ರನ್ನ ಇಲ್ಲೇ ಓಡಾಡ್ಕೊಂಡಿರೋಕ್ಕೆ ಬಿಟ್ಟರೆ ಇನ್ನೇನಾಗುತ್ತೆ ಬೆಂಗಳೂರಿಗೆ? ಅದಕ್ಕೆ ಬುಡ್ಕೊಳ್ಳೋದು ನಾವು. ಕರ್ನಾಟಕ ಒಂದು ರೀತಿ ಧರ್ಮಛತ್ರ ಇದ್ದಂಗೆ. ಬಿಗ್ ಬಾಸ್ ಸೀಸನ್ ವಿಜೇತ ಪ್ರಥಮ್ ಇವತ್ತು ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ರು. ಬೆಂಗಳೂರಿನ UB ಸಿಟಿ ಬಳಿ ಇರುವಂತಹ ಮಾಜಿ ಸಿಎಂ HD ಕುಮಾರಸ್ವಾಮಿ ನಿವಾಸಕ್ಕೆ ಭೇಟಿ ನೀಡಿದಂತಹ ಪ್ರಥಮ್ JDS ರಾಜ್ಯಾಧ್ಯಕ್ಷರ ಜೊತೆಗೆ ಚರ್ಚೆ ನಡೆಸಿದ್ರು. ಬಳಿಕ ಮಾತನಾಡಿದ ಪ್ರಥಮ್ ಇದೊಂದು ಸೌಹಾರ್ದ ಭೇಟಿ ಅಂತ ಹೇಳಿದ್ರು. ರಾಜಕೀಯಕ್ಕೆ ಬರುವಂತಹ ಆಸೆ ಇಲ್ಲ, ಸಿನಿಮಾ ಕ್ಷೇತ್ರದಲ್ಲೇ ಮುಂದುವರಿತೀನಿ ಅಂತ ಹೇಳಿದ್ರು.